ಲೂಸ್ ಮಾದ ಯೋಗಿ ಅವರ ಹಿಟ್ ಅಂಡ್ ಫ್ಲಾಪ್ ಸಿನಿಮಾಗಳು. ಮೊದಲನೆಯದು ದುನಿಯಾ. 2007 ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ಸೂರಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಎರಡನೇ ಸಿನಿಮಾ ನಂದಾ ಲವ್ಸ್ ನಂದಿತಾ. 2008 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. BN ವಿಜಯ್ ಕುಮಾರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಮೂರನೇ ಸಿನಿಮಾ ಅಂಬಾರಿ. 2009 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. AP ಅರ್ಜುನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ನಾಲ್ಕನೇ ಸಿನಿಮಾ ಪ್ರೀತ್ಸೆ ಪ್ರೀತ್ಸೆ. 2009 ತೆರೆ ಕಂಡು ಆವರೇಜ್ ಆಗಿತ್ತು. K ಮಾದೇಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಐದನೇ ಸಿನಿಮಾ ರಾವಣ. 2009 ತೆರೆ ಕಂಡು ಆವರೇಜ್ ಆಗಿತ್ತು. ಯೋಗೇಶ್ ಹುನ್ಸೂರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಆರನೇ ಸಿನಿಮಾ ಪುಂಡ. 2010 ತೆರೆ ಕಂಡು ಆವರೇಜ್ ಆಗಿತ್ತು. ಶಿವಶಂಕರ್ ಮೋಹನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಏಳನೇ ಸಿನಿಮಾ ಯಕ್ಷ. 2010 ತೆರೆ ಕಂಡು ಫ್ಲಾಪ್ ಆಗಿತ್ತು. ರಮೇಶ್ ಭಾಗವತರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಎಂಟನೇ ಸಿನಿಮಾ ಧೂಳ್. 2011 ತೆರೆ ಕಂಡು ಹಿಟ್ ಆಗಿತ್ತು. ಧರಣಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಒಂಬತ್ತನೇ ಸಿನಿಮಾ ಹುಡುಗರು. 2011 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. K ಮಾದೇಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಹತ್ತನೇ ಸಿನಿಮಾ ದೇವದಾಸ್. 2011 ತೆರೆ ಕಂಡು ಫ್ಲಾಪ್ ಆಗಿತ್ತು. ಶಾಂತಕುಮಾರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 11ನೇ ಸಿನಿಮಾ ಸಿದ್ಲಿಂಗು. 2012 ತೆರೆ ಕಂಡು ಹಿಟ್ ಆಗಿತ್ತು. ವಿಜಯ್ ಪ್ರಸಾದ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 12ನೇ ಸಿನಿಮಾ ಅಲೆಮಾರಿ. 2012 ತೆರೆ ಕಂಡು ಫ್ಲಾಪ್ ಆಗಿತ್ತು. ಸಂತು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 13ನೇ ಸಿನಿಮಾ ಕಾಲಾಯ ತಸ್ಮೈ ನಮಃ. 2012 ತೆರೆ ಕಂಡು ಆವರೇಜ್ ಆಗಿತ್ತು. ಚಂದ್ರಶೇಖರ್ ಶ್ರೀವಾತ್ಸವ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 14ನೇ ಸಿನಿಮಾ ಯಾರೇ ಕೂಗಾಡಲಿ. 2012 ತೆರೆ ಕಂಡು ಹಿಟ್ ಆಗಿತ್ತು. ಸಮುದ್ರಕಣಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 15ನೇ ಸಿನಿಮಾ ಬಂಗಾರಿ. 2013 ತೆರೆ ಕಂಡು ಫ್ಲಾಪ್ ಆಗಿತ್ತು. MA ಚಂದ್ರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 16ನೇ ಸಿನಿಮಾ ಜಿಂಕೆ ಮರಿ. 2013 ತೆರೆ ಕಂಡು ಫ್ಲಾಪ್ ಆಗಿತ್ತು. KP ನವೀನ್ ಕುಮಾರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 17ನೇ ಸಿನಿಮಾ ಅಂಬರ. 2013 ತೆರೆ ಕಂಡು ಫ್ಲಾಪ್ ಆಗಿತ್ತು. ಸೆನ್ ಪ್ರಕಾಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 18ನೇ ಸಿನಿಮಾ ಡಾರ್ಲಿಂಗ್. 2014 ತೆರೆ ಕಂಡು ಫ್ಲಾಪ್ ಆಗಿತ್ತು. ಸಂತೋಷ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 19ನೇ ಸಿನಿಮಾ ಕಾಲಭೈರವ. 2016 ತೆರೆ ಕಂಡು ಫ್ಲಾಪ್ ಆಗಿತ್ತು. ಶಿವಪ್ರಭು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 20ನೇ ಸಿನಿಮಾ ಜಾನ್ ಜಾನಿ ಜನಾರ್ದನ್. 2016 ತೆರೆ ಕಂಡು ಆವರೇಜ್ ಆಗಿತ್ತು. ಗುರು ದೇಶಪಾಂಡೆ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 21ನೇ ಸಿನಿಮಾ ಕೋಲಾರ್. 2017 ತೆರೆ ಕಂಡು ಫ್ಲಾಪ್ ಆಗಿತ್ತು. ಆರ್ಯ M ಮಹೇಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 22ನೇ ಸಿನಿಮಾ ಮಾಸ್ ಲೀಡರ್. 2017 ತೆರೆ ಕಂಡು ಹಿಟ್ ಆಗಿತ್ತು. ನರಸಿಂಹ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 23ನೇ ಸಿನಿಮಾ ಯೋಗಿ ದುನಿಯಾ. 2018 ತೆರೆ ಕಂಡು ಫ್ಲಾಪ್ ಆಗಿತ್ತು. ಹರಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 24ನೇ ಸಿನಿಮಾ ಧೂಳಿಪಟ. 2018 ತೆರೆ ಕಂಡು ಫ್ಲಾಪ್ ಆಗಿತ್ತು. ರಶ್ಮಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 25ನೇ ಸಿನಿಮಾ ಲಂಬೋದರ. 2019 ತೆರೆ ಕಂಡು ಫ್ಲಾಪ್ ಆಗಿತ್ತು. K ಕೃಷ್ಣರಾಜ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 26ನೇ ಸಿನಿಮಾ ಕೆಂಪೇಗೌಡ 2. 2019 ತೆರೆ ಕಂಡು ಫ್ಲಾಪ್ ಆಗಿತ್ತು. ಶಂಕರ್ ಗೌಡ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 27ನೇ ಸಿನಿಮಾ ಲಂಕೆ. 2021 ತೆರೆ ಕಂಡು ಫ್ಲಾಪ್ ಆಗಿತ್ತು. ರಾಮ್ ಪ್ರಸಾದ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 28ನೇ ಸಿನಿಮಾ 9ನೇ ದಿಕ್ಕು. 2022 ತೆರೆ ಕಂಡು ಫ್ಲಾಪ್ ಆಗಿತ್ತು. ದಯಾಳ್ ಪದ್ಮನಾಭನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 29ನೇ ಸಿನಿಮಾ ಹೆಡ್ ಬುಷ್. 2022 ತೆರೆ ಕಂಡು ಹಿಟ್ ಆಗಿತ್ತು. ಶೂನ್ಯ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 30ನೇ ಸಿನಿಮಾ ಕಿರಿಕ್ ಶಂಕರ್. 2022 ತೆರೆ ಕಂಡು ಫ್ಲಾಪ್ ಆಗಿತ್ತು. R ಅನಂತ್ ರಾಜು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 31ನೇ ಸಿನಿಮಾ ನಾನು ಅದು ಮತ್ತು ಸರೋಜಾ. 2022 ತೆರೆ ಕಂಡು ಫ್ಲಾಪ್ ಆಗಿತ್ತು. ವಿನಯ್ ಪ್ರೀತಮ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 32ನೇ ಸಿನಿಮಾ ಲಂಕಾಸುರ. 2023 ತೆರೆ ಕಂಡು ಫ್ಲಾಪ್ ಆಗಿತ್ತು. ಪ್ರಮೋದ್ ಕುಮಾರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 33ನೇ ಸಿನಿಮಾ ಬ್ಯಾಚುಲರ್ ಪಾರ್ಟಿ. 2024 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅಭಿಜಿತ್ ಮಹೇಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 34ನೇ ಸಿನಿಮಾ ಸಿದ್ಲಿಂಗು 2. 2025 ತೆರೆ ಕಂಡು ಫ್ಲಾಪ್ ಆಗಿತ್ತು. ವಿಜಯ್ ಪ್ರಸಾದ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಇದಾಗಿತ್ತು ಲೂಸ್ ಮಾದಿ ಅವರ ಹಿಟ್ ಅಂಡ್ ಫ್ಲಾಪ್ ಸಿನಿಮಾಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಅದು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.